ಇದು RSS ಮತ್ತು ಬಿಜೆಪಿ ಭಾರತದ ಪ್ರಜಾಪ್ರಭುತ್ವದ ವಿರುದ್ಧ ನಡೆಸುತ್ತಿರುವಂತ ಮಹಾ ಷಡ್ಯಂತ್ರ ಮತ್ತು ಪಿತೂರಿ. ಒಂದು ಸರ್ವಾಧಿಕಾರವನ್ನ ತರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಿರುವಂತ ಮಹಾ ವಂಚನೆ ಮತ್ತು ದಗ ಇದೆ. CA, NRC, NPR ತರಬೇಕಂತ ಹೊರಟು ಇಲ್ಲಿರುವ ಅಲ್ಪಸಂಖ್ಯಾತರನ್ನ, ಮಹಿಳೆಯರನ್ನ, ದಲಿತರನ್ನ ಮತ್ತು ಆದಿವಾಸಿಗಳನ್ನ ಈ ದೇಶದ ಪ್ರಜೆಗಳಲ್ಲ ಅಂತ ಹೇಳಿ ಏನೊಂದು ಪಿತೂರಿಯನ್ನ ಮಾಡಿದ್ರು, ಅದು ಮಹಾ ಸೋಲು ಅವರಿಗೆ ಉಂಟಾಯಿತು. ಅದರ ಮುಂದುವರೆದ ಭಾಗವಾಗಿ ಈಗ SIR ತರ್ತಾ ಇದ್ದಾರೆ. ಇದು ಕೂಡ ಪ್ರಜಾಪ್ರಭುತ್ವಕ್ಕೆ ಕೊನೆಯ ಮೊಳೆಯನ್ನು ಹೊಡಿತಿದೀವಿ ಅನ್ನುವಂತ ಒಂದು ಭಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಇದು ಯಾವ ಕಾರಣಕ್ಕೂ ಬಹುತ್ವ ಭಾರತ, ಸೌಹಾರ್ದ ಭಾರತ, ಈ ಭಾರತದಲ್ಲಿ ಇದು ಬಹಳ ಕಾಲ ನಡೆಯಲ್ಲ. ಇದರ ವಿರುದ್ಧ ಒಂದು ದೊಡ್ಡ ಜನಬಂಡಾಯ ನಡೀಲಿಕ್ಕಿದೆ. ಅದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇವರೇನು ಒಂದು ಸುನಾಮಿ ರೀತಿಯಲ್ಲಿ ಸುಳ್ಳುಗಳನ್ನ ಹೇಳ್ತಾ ವಿದೇಶಿ ಪ್ರಜೆಗಳನ್ನ ಎನ್ನುವ ಹೆಸರಿನಲ್ಲಿ ಇಲ್ಲಿರುವ ಈ ಮೂಲ ನಿವಾಸಿಗಳನ್ನ ನೀವು ಈ ದೇಶದ ಪ್ರಜೆಗಳಲ್ಲ, ನಾಗರಿಕರಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತ ಒಂದು ದೊಡ್ಡ ಮಹಾ ಆಂದೋಲನ ಇದಕ್ಕೆ ಉತ್ತರವನ್ನ ಕೊಡುತ್ತೆ. ಮಾತ್ರವಲ್ಲ, ನಾಗರಿಕತ್ವವನ್ನ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಯಾವ ಹಕ್ಕು ಇಲ್ಲ. ನೀವು SIR ಮುಖಾಂತರ ನಿಮಗೆ ಇಂಟೆನ್ಸಿವ್ ರಿವಿಷನ್ ಮಾಡೋದಾದ್ರೆ ಮತದಾರರ ಪರಿಷ್ಕರಣೆ ಮಾಡ್ಬೋದು. ಆದ್ರೆ ವಿಶೇಷ ಮತದಾರರ ಪರಿಷ್ಕರಣೆ ಅನ್ನುವಂತ ಯಾವುದೇ ಕಾಲಂ ಈ ಭಾರತದ ಸಂವಿಧಾನದಲ್ಲಿ ಇಲ್ಲ. ಭಾರತದ ಸಂವಿಧಾನ ಗೆಲ್ಲುತ್ತೆ. RSS ಮತ್ತು ಬಿಜೆಪಿಯ ಷಡ್ಯಂತರ, ಪಿತೂರಿ, ಮಹಾ ವಂಚನೆ ಸೋಲಾಕತ್ತೆ. ಸತ್ಯಕ್ಕೆ ಜಯ ಇದೆ. ಈ ಸತ್ಯದ ನಾಂದಿಯನ್ನ ಇವತ್ತಿನ ಶಾಸಕರ ಭವನದ ಮುಖಾಂತರ ದೊಡ್ಡ ಆಂದೋಲನಕ್ಕೆ ರೂಪರೇಷೆಯನ್ನ ಹಾಕೊಡ್ತೀವಿ. ಒಂದಲ್ಲ ಒಂದು ದಿನ ಈಗಾಗಲೇ ಹಲವಾರು ಸಲ ಕಳೆದ 2014ರಲ್ಲಿ ಏನ್ ಗೆದ್ರಿ, 19ರಲ್ಲಿ ಯಾವ ವಂಚನೆ ಮಾಡಿದ್ರಿ, ಅದೇ ರೀತಿ ವಂಚನೆಯನ್ನ ದೀರ್ಘಕಾಲಿಕ ಸೂರ್ಯ ಚಂದ್ರ ಇರೋ ತನಕ ಈ ವಂಚನೆಯನ್ನೇ ಮಾಡಿಕೊಂಡು ಸುಳ್ಳನ್ನೇ ಹೇಳ್ಕೊಂಡು ಭ್ರಮೆಯನ್ನೇ ಮೂಡಿಸ್ತಾ ಉನ್ಮಾದದಲ್ಲೇ ಭರತಖಂಡವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಮೂಲಕ ಹೇಳ್ತೀವಿ.